ಮತ್ತೊಂದು ದಿನ ಮತ್ತೊಂದು ಸೋಲು. ಇಂಡಿಯನ್ ಫೈಟರ್ ಸಾಯಿ ಕೌಶಿಕ್ ಅವರು ಡೈನಮೈಟ್ ಕಂಟೆಂಡರ್ ಸೀರೀಸ್ ಅಲ್ಲಿ ಲೀ ಸ್ಕಾಟ್ ಮೇಲೆ ಸೋತಿದ್ದಾರೆ. ಲೀ ಸ್ಕಾಟ್ ಅವರು ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಫೈಟರ್ ಕಂಪೇರ್ ಟು ಸಾಯಿ ಕೌಶಿಕ್. ಸೊ ಲೀ ಸ್ಕಾಟ್ ಅವ್ರ ರೆಕಾರ್ಡ್ ಮತ್ತೆ ಅಮೆಚೂರ್ ರೆಕಾರ್ಡ್ ನೋಡಿದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡಿರುವಂತ ಫೈಟರ್. ಸಾಯಿ ಕೌಶಿಕ್ ಅವರು ಅಷ್ಟೊಂದು ಅಮೆಚೂರ್ ಫೈಟ್ಸ್ ನ ಆಡಿಲ್ಲ. ಸೊ ಅದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಸಾಯಿ ಅವರು ಹುಟ್ಟಿದ್ದು US ಅಲ್ಲಿ, ಬೆಳೆದಿದ್ದು ಮತ್ತೆ ಅವ್ರ ಎಜುಕೇಶನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಚೆನ್ನೈಯಲ್ಲಿ ಅವರು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ MMA ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಅವ್ರ ಕಾಲೇಜ್ ಹತ್ರನೇ ಇರೋ ಒಂದು MMA ಜಿಮ್ ಗೆ ಜಾಯಿನ್ ಆಗಿ ಅಲ್ಲಿಂದ ಅವ್ರ ಟ್ರೈನಿಂಗ್ ನ ಕಂಟಿನ್ಯೂ ಮಾಡ್ತಾರೆ. ಸೊ ಲೀ ಸ್ಕಾಟ್ ಅವರು ತುಂಬಾನೇ ಅಮೆಚೂರ್ ಫೈಟ್ಸ್ ಆಡಿದ್ದಾರೆ ಅಂತ ಅಂದೆ. US ಮತ್ತೆ ಯುರೋಪ್ ಅಂತ ಕಂಟ್ರಿನಲ್ಲಿ ಎಸ್ಪೆಷಲಿ MMA ಮತ್ತೆ ಕಾಂಬ್ಯಾಟ್ ರಿಲೇಟೆಡ್ ಸ್ಪೋರ್ಟ್ಸ್ ತುಂಬಾನೇ ಪಾಪ್ಯುಲರ್. ಅಮೆಚೂರ್ ಫೈಟ್ಸ್ ಆಡೋದಕ್ಕೆ ಫೈಟರ್ಸ್ ಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಮತ್ತೆ ಅವರು ಕಲ್ತಿರುವಂತ ಸ್ಕಿಲ್ಸ್ ನ ಶೋಕೇಸ್ ಮಾಡಿ ಮತ್ತೆ ಅದನ್ನ ಇನ್ನ ಪಾಲಿಶ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಇಂಡಿಯಾದಲ್ಲಿ ನಾವು ಬರೀ ಕ್ರಿಕೆಟ್ ಒಂದೇ ನೋಡೋದು, ಬೇರೆ ಸ್ಪೋರ್ಟ್ಸ್ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಅದ್ರ ಜೊತೆಗೆ ಬೇರೆ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಗೆ ಆಪರ್ಚುನಿಟೀಸ್ ತುಂಬಾನೇ ಕಮ್ಮಿ ಕಂಪೇರ್ ಟು ಎನಿ ಅದರ್ ಕಂಟ್ರಿ. ಹಾಗಾಗಿ ಸಾಯಿ ಕುಮಾರ್ ಅವರು US ಹೋಗಿ ರೈನ್ ಹಾಲ್ ಅಂತ ಒಬ್ರು UFC ಫೈಟರ್ ಇದ್ದಾರೆ, ಅವ್ರ ಜಿಮ್ ಗೆ ಜಾಯಿನ್ ಆಗಿ ಅಲ್ಲಿಂದ ಅವ್ರ ಟ್ರೈನಿಂಗ್ ನ ಇನ್ನೊಂದ್ ಸ್ವಲ್ಪ ಪಾಲಿಶ್ ಮಾಡ್ಕೊಳ್ತಾರೆ. ಸೊ ರೈನ್ ಹಾಲ್ ಜಿಮ್ ಜಾಯಿನ್ ಆದ್ಮೇಲೆ ಅಲ್ಲಿ ಅವರ ಸ್ಟ್ರೈಕಿಂಗ್, ಗ್ರಾಪ್ಲಿಂಗ್ ಮತ್ತೆ ಗ್ರೌಂಡ್ ಗೇಮ್ ಕೂಡ ಇಂಪ್ರೂವ್ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಒಂದೆರಡು ಪ್ರೋ ಫೈಟ್ ಆಡಿ ಸೊ ಡೈನಮೈಟ್ ಕಂಟೆಂಡರ್ ಸೀರೀಸ್ ಅಲ್ಲಿ ಅವ್ರಿಗೆ ಆಪರ್ಚುನಿಟೀಸ್ ಬರುತ್ತೆ. ಡೈನಮೈಟ್ ಕಂಟೆಂಡರ್ ಸೀರೀಸ್ ಏನು ಅಂತ ಅಂದ್ರೆ, ಇದೊಂದು UFC ಅವರೇ ನಡೆಸುವಂತ ಒಂದು ಇವೆಂಟ್. ಅಲ್ಲಿ ಟೂರ್ನಮೆಂಟ್ ವಿನ್ ಆಗ್ತಾರೋ ಅವ್ರಿಗೆ ಕಾಂಟ್ರಾಕ್ಟ್ ಸಿಗುತ್ತೆ. ಸೊ ರೋಡ್ ಟು UFC ತರ ಲೀ ಸ್ಕಾಟ್ ಜೊತೆ ಫೈಟ್ ಶೆಡ್ಯೂಲ್ ಆಗುತ್ತೆ. ಸೊ ರೌಂಡ್ 1 ಅಲ್ಲಿ ಸಾಯಿ ಕೌಶಿಕ್ ಅವರು ತುಂಬಾ ಚೆನ್ನಾಗಿ ಕ್ಯಾಪಿಟಲೈಸ್ ಮಾಡ್ತಾರೆ. ಒಂದೆರಡು ಬಾಡಿ ಲಾಕ್ ಮಾಡ್ತಾರೆ ಮತ್ತೆ ಒಂದೆರಡು ಹೀಲ್ ಹುಕ್ ಲಾಕ್ ಮಾಡ್ತಾರೆ. ಸ್ಟ್ರೈಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ರೌಂಡ್ ತುಂಬಾ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಸೆಕೆಂಡ್ ರೌಂಡ್ ಆಗ್ತಾ ಸಾಯಿ ಕೌಶಿಕ್ ಅವರು ಸ್ವಲ್ಪ ಸ್ಲೋ ಆಗ್ತಾರೆ. ಲೀ ಸ್ಕಾಟ್ ಅವರು ಸಾಯಿ ಕೌಶಿಕ್ ಅವ್ರನ್ನ ತುಂಬಾ ಚೆನ್ನಾಗಿ ರೀಡ್ ಮಾಡಿ ಬಾಡಿ ಮೇಲೆ ಅವ್ರ ಲೆಗ್ ಕಿಕ್ಸ್ ನ ಲ್ಯಾಂಡ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಕಾಫ್ ಕಿಕ್ ಲ್ಯಾಂಡ್ ಮಾಡಿ ಅವ್ರನ್ನ ತುಂಬಾ ಸ್ಲೋ ಮಾಡ್ತಾರೆ. ಥರ್ಡ್ ರೌಂಡ್ ಸಾಯಿ ಕೌಶಿಕ್ ಅವರು ತುಂಬಾ ಸ್ಲೋ ಆಗ್ತಾರೆ. ಸಾಯಿ ಕೌಶಿಕ್ ಅವರು ಥರ್ಡ್ ರೌಂಡ್ ಅಲ್ಲಿ ನಾಕ್ಔಟ್ ಆಗಿ ಫೈಟ್ ನ ಸೋಲ್ತಾರೆ. ಏನು ಮಾಡಕ್ಕಾಗಲ್ಲ, ಎನಿ ಸ್ಪೋರ್ಟ್ಸ್ ವಿನ್ ಅಂಡ್ ಲಾಸ್ ಇದ್ದೇ ಇರುತ್ತೆ. ತುಂಬಾ ಇಂಪ್ರೆಸಿಂಗ್ ಏನ್ ಅನ್ಸಿದ್ದು ಅಂತ ಅಂದ್ರೆ, ಸಾಯಿ ಕೌಶಿಕ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಒಂದೊಳ್ಳೆ ಗೇಮ್ ಪ್ಲಾನ್ ಜೊತೆ ಬಂದಿದ್ರು. ಅನ್ಫಾರ್ಚುನೇಟ್ಲಿ ಅದನ್ನ ಅವರು ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ಗೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ. ಸೊ ಅವರ ಮುಂದಿನ ಕೆರಿಯರ್ ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನ ಹೆಚ್ಚು ಇಂಡಿಯನ್ ಫೈಟರ್ಸ್ MMA ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ಲಿ ಆಲ್ ಓವರ್ ದ ವರ್ಲ್ಡ್. ಮತ್ತೆ ನಾವು ಆಸ್ ಅ MMA ಫ್ಯಾನ್ ನಾವು ಆದಷ್ಟು ಬರೀ ಕ್ರಿಕೆಟ್ ಒಂದನ್ನೇ ಬಿಟ್ಟು ಬೇರೆ ಬೇರೆ ಸ್ಪೋರ್ಟ್ಸ್ ನಾವು ನೋಡಿ ಬೇರೆ ಎಲ್ಲಾ ಸ್ಪೋರ್ಟ್ಸ್ ಅಥ್ಲೆಟ್ಸ್ ನ ನಾವು ಸಪೋರ್ಟ್ ಮಾಡೋಣ. ಆಸ್ ಅ ಇಂಡಿಯನ್ ಫ್ಯಾನ್ಸ್ ಆಗಿ ಇದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಅಷ್ಟೇ ಬೇರೆ ಸ್ಪೋರ್ಟ್ಸ್ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು.